ಕಬ್ಬಿನಲ್ಲಿ ತೂಕವನ್ನು ಹೆಚ್ಚು ಮಾಡಲು ಈ ತರಹ ಹಲವಾರು ಚಟುವಟಿಕೆಯಲ್ಲಿ ನೀರಿನ ಅವಶ್ಯಕತೆಯು ಕಬ್ಬಿಗೆ ಹೆಚ್ಚಿರುತ್ತೆ. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಕಬ್ಬು ಕೃಷಿಯಲ್ಲಿ ಬೇಸಿಗೆಗಾಲದಲ್ಲಿ ನೀರಿನ ನಿಯೋಜನೆಯನ್ನ, ನೀರಿನ ಮ್ಯಾನೇಜ್ಮೆಂಟನ್ನು ಯಾವ ಥರ ಮಾಡಬೇಕು ಇದರ ಚರ್ಚೆಯನ್ನು ಇವತ್ತು ಮಾಡೋಣ. ಕಬ್ಬು ಕೃಷಿಯಲ್ಲಿ ಬೇಸಿಗೆಗಾಲದಲ್ಲಿ ಕಬ್ಬಿನ ಬೆಳವಣಿಗೆಗಾಗಿ, ಕಬ್ಬಿನ ಮರಿಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲು, ಕಬ್ಬಿನ ಗಣಿಕೆ ಇರ್ತಾವಲ್ಲ ಆ ಗಣಿಕೆಯ ಅಂತರವನ್ನು ಹೆಚ್ಚು ಮಾಡಲು ಹಾಗೂ ಕಬ್ಬಿನಲ್ಲಿ ತೂಕವನ್ನು ಹೆಚ್ಚು ಮಾಡಲು ಈ ತರಹ ಹಲವಾರು ಚಟುವಟಿಕೆಯಲ್ಲಿ ನೀರಿನ ಅವಶ್ಯಕತೆಯು ಕಬ್ಬಿಗೆ ಹೆಚ್ಚಿರುತ್ತೆ. ಬೇಸಿಗೆಗಾಲದಲ್ಲಿ ಉಷ್ಣತೆಯು ಹೆಚ್ಚಿರುತ್ತೆ, ಟೆಂಪ್ರೇಚರು ಹೆಚ್ಚಿರುತ್ತೆ. ಅದರ ಸಲುವಾಗಿ ನೀರು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ತಾವು ನೀರಾವರಿಯನ್ನು ಮಾಡ್ತಿದ್ದಲ್ಲಿ ತಾವು 10 ದಿವಸಿಗೆ ಒಂದು ಸಲ ಕಬ್ಬು ಕೃಷಿಗೆ ನೀರನ್ನು ಕೊಡಬೇಕು. ತಾವು ಡ್ರಿಪ್ ಮುಖಾಂತರ ನೀರನ್ನು ಬಳಸ್ತಿದ್ದಲ್ಲಿ ವಾರದಲ್ಲಿ 2 ಸಲ ತಾವು 3 ರಿಂದ 4 ಗಂಟೆ ಈ ತರಹ ವಾರದಲ್ಲಿ 2 ಸಲ ತಾವು ಡ್ರಿಪ್ ಮುಖಾಂತರ ನೀರನ್ನು ಕೊಡಬೇಕು. ಈ ತರಹ 1 ತಿಂಗಳಲ್ಲಿ ತಾವು ನೀರಾವರಿ ಮುಖಾಂತರ 10 ದಿವಸಿಗೆ ಒಂದು ಸಲ ಈ ತರಹ 3 ಸಲ ನೀರನ್ನು 1 ತಿಂಗಳಲ್ಲಿ ತಾವು ಕೊಡಬೇಕು. ಹಾಗೂ ಡ್ರಿಪ್ ಮುಖಾಂತರ ತಾವು ವಾರದಲ್ಲಿ 2 ಸಲ ನೀರನ್ನು ಕೊಡಬೇಕು. ಈ ತರಹ ಬೇಸಿಗೆಗಾಲದಲ್ಲಿ ತಾವು ನೀರಿನ ಮ್ಯಾನೇಜ್ಮೆಂಟನ್ನು ಕಬ್ಬು ಕೃಷಿಯಲ್ಲಿ ಮಾಡಬೇಕು. ನೀರಿನ ಅಭಾವ ಅಥವಾ ಕಡಿಮೆ ನೀರು ಆದಲ್ಲಿ ಕಬ್ಬಿನಲ್ಲಿ ಗಣಿಕೆಗಳ ಅಂತರ ಕಡಿಮೆ ಆಗುತ್ತೆ. ಹಾಗೂ ಕಬ್ಬಿನಲ್ಲಿ ಏನು ತೂಕ ಇರುತ್ತಲ್ಲ ಅದು ಸಹ ಕಡಿಮೆ ಆಗತ್ತೆ. ಅದರ ಜೊತೆಗೆ ಕಬ್ಬಿನಲ್ಲಿ ಏನು ನಾರ್ಮಲ್ ಬೆಳವಣಿಗೆ ಏನಿರುತ್ತಲ್ಲ ಆ ಬೆಳವಣಿಗೆ ಕೂಡ ಕಡಿಮೆ ಆಗತ್ತೆ. ಅದರ ಸಲುವಾಗಿ ತಾವು 10 ದಿವಸಿಗೆ ಒಂದು ಸಲ ನೀರನ್ನು ಕಬ್ಬು ಕೃಷಿಗೆ ಕೊಡಬೇಕು. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.